Good afternoon, everybody. Program BA, subject Political Science, semester, third semester, University of Mysore, session 33. Learning objectives: to expose the students to the different political theories. Session outcomes: the students can able to information regarding various political theories. Introduction to political ideology, concept, socialism, value and limitations. ಸೋಷಲಿಸಮ್, ವ್ಯಾಲ್ಯೂ ಆ್ಯಂಡ್ ಲಿಮಿಟೇಷನ್ಸ್. ಇವತ್ತಿನ ಒಂದು ತರಗತಿಯಲ್ಲಿ ಈ ಸಮಾಜವಾದದ ಮೌಲ್ಯಗಳು ಏನೇನಿದ್ದಾವೆ, ಸಮಾಜವಾದದ ಮಿತಿಗಳು ಏನೇನಿದ್ದಾವೆ ಅಂತಕ್ಕಂಥ ಒಂದು ವಿಷಯವನ್ನು ನಾವು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಅಕಾರ್ಡಿಂಗ್ ಟು CEM ಜೋಡ್, ಸೋಷಲಿಸಮ್ ಈಸ್ ಲೈಕ್ ಎ ಹ್ಯಾಟ್ ದಟ್ ಹ್ಯಾಸ್ ಎ ಲಾಸ್ಟ್ ಇಟ್ಸ್ ಶೇಪ್ ಬಿಕಾಸ್ ಎವ್ರಿಬಡಿ ವೇರ್ ಇಟ್. ಅಂದರೆ CEM ಜೋಡ್ ಹೇಳ್ತಾರೆ, ಸಮಾಜವಾದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಸಮಾಜವಾದ ಅನ್ನೋದು ಒಂದು ಟೋಪಿ ಇದ್ದಂತೆ, ಇದನ್ನು ಎಲ್ಲರೂ ತಮ್ಮ ತಲೆಗೆ ಟೋಪಿಯಾಗಿ ಉಪಯೋಗಿಸುವುದರಿಂದ ತನ್ನ ಒಂದು ರೂಪವನ್ನು ಕಳೆದುಕೊಂಡಿದೆ ಅಂತಕ್ಕಂಥ ಒಂದು ಮಾತನ್ನು CEM ಜೋಡ್ರವರು ವ್ಯಕ್ತಪಡಿಸ್ತಾರೆ. ಅಕಾರ್ಡಿಂಗ್ ಟು H.J. ಲಾಸ್ಕಿ, ಸೋಷಲಿಸಮ್ ಇಂಪ್ಲೈಸ್ ಸಚ್ ಎ ಕಂಟ್ರೋಲ್ of the production and distribution of wealth as well enable him at least to be himself at least best. According to the Bernard Shaw, socialism means equality of income and nothing else. ಅಂದರೆ ಬರ್ನಾರ್ಡ್ ಶಾ ಅವರು ಏನು ಹೇಳ್ತಾರೆ ಅಂದರೆ, ಈ ಸಮಾಜವಾದಕ್ಕೆ ಸಂಬಂಧಪಟ್ಟಂತೆ ಸಮಾಜವಾದ ಅಂದರೆ ಅದರ ಹೆಸರೇ ಹೇಳುವಂತೆ ಆದಾಯದಲ್ಲಿನ ಸಮಾನತೆಯೇ ಆಗಿದೆ ಅಂತಕ್ಕಂಥ ಒಂದು ಮಾತನ್ನು ಸೋಷಲಿಸಮ್ ಮೀನ್ಸ್ ಈಕ್ವಾಲಿಟಿ ಆಫ್ ಇನ್ಕಮ್ ಆ್ಯಂಡ್ ನಥಿಂಗ್ ಎಲ್ಸ್ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಹೋಗ್ತಾರೆ. ಈಗ ನಾವು ಈ ಸಮಾಜವಾದದ ಮೌಲ್ಯಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಕಾಮನ್ ಓನರ್ಶಿಪ್, ಅಂದರೆ ಸಾಮೂಹಿಕ ಒಡೆತನವನ್ನು ನಾವು ಈ ಸಮಾಜವಾದದ ಮೌಲ್ಯಗಳಲ್ಲಿ ಮೊದಲನೆಯದಾಗಿ ನಾವು ನೋಡಬಹುದು. ಸೋಷಲಿಸ್ಟ್ ಮೇಕ್ ಕಾಮನ್ ಓನರ್ಶಿಪ್ a value central to their belief structure. Common ownership goes behind national borders. It means that all resources are owned by the entire global population. This means that nobody can take personal control over resources. ಅಂದರೆ ಉತ್ಪಾದನಾ ಸಾಧನಗಳು, ಈ ಉತ್ಪಾದನಾ ಸಾಧನಗಳ ವಿತರಣೆ, ವಿನಿಮಯ ಇವೆಲ್ಲವೂ ಕೂಡ ಸಾಮೂಹಿಕ ಒಡೆತನದಲ್ಲಿರಬೇಕು ಅಂತಕ್ಕಂಥ ಒಂದು ಅಂಶವನ್ನು ಈ ಸಮಾಜವಾದದ ಮೊದಲನೆಯ ಮೌಲ್ಯಗಳಲ್ಲಿ ನಾವು ಗುರುತಿಸಬಹುದು. ಎರಡನೆಯದಾಗಿ ನಾವು ನೋಡೋದಾದರೆ ಈಕ್ವಾಲಿಟಿ, ಸಮಾನತೆ. ಅಂದರೆ ಈ ಸಮಾಜವಾದದ ಮುಖ್ಯ ತಿರುಳು ಯಾವುದು ಅಂದರೆ ಸಾಮೂಹಿಕ ಒಡೆತನ ಜೊತೆಗೆ ಸಮಾನತೆ. ಅಂದರೆ ಎಲ್ಲರೂ ಕೂಡ ಸಮಾನರು ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಮಾಜವಾದ ಸಿದ್ಧಾಂತ ಸ್ಪಷ್ಟಪಡಿಸುತ್ತೆ. ಅಂದರೆ ಸಮಾಜವಾದದ ಮೂಲ ತತ್ವವೇ ಸಮಾನತೆ ಅಂತಕ್ಕಂಥ ಒಂದು ಅಂಶವನ್ನು ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಈಕ್ವಾಲಿಟಿ ಆಫ್ ಮೆಟೀರಿಯಲ್ ಕಂಡೀಷನ್ಸ್ ಆ್ಯಂಡ್ ಆಪರ್ಚುನಿಟೀಸ್ ಆರ್ ಬೇಸಿಕ್ ಸೋಷಿಯಲಿಸ್ಟ್ ವ್ಯಾಲ್ಯೂ. ಎವರಿ ಪರ್ಸನ್ ಇನ್ ಎ ಸೋಷಲಿಸ್ಟ್ ಸೊಸೈಟಿ ಶುಡ್ ಹ್ಯಾವ್ ಆ್ಯನ್ ಈಕ್ವಲ್ ಇನ್ಕಮ್ ಆ್ಯಂಡ್ ಈಕ್ವಾಲಿಟಿ ಇನ್ ಹೌಸಿಂಗ್, ಹೆಲ್ತ್ ಕೇರ್, ಎಜುಕೇಷನ್ ಆ್ಯಂಡ್ ಆಪರ್ಚುನಿಟೀಸ್. ಅಂದರೆ ಎಲ್ಲ ವಿಷಯದಲ್ಲಿಯೂ ಕೂಡ ಬಡವ ಶ್ರೀಮಂತ ಅಂತಕ್ಕಂಥ ಒಂದು ಭೇದ ಭಾವವಿಲ್ಲದೆ ಎಲ್ಲರಿಗೂ ಕೂಡ ಸಮಾನವಾದಂತಹ ಒಂದು ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಿ ಎಲ್ಲರಲ್ಲೂ ಕೂಡ ಸಮಾನತೆಯನ್ನು ಮೂಡಿಸ್ತಕ್ಕಂಥ ಒಂದು ಆಶಾಭಾವನೆಯನ್ನು ಈ ಸಿದ್ಧಾಂತ ಹೊಂದಿದೆ ಅಂತೇಳಿ ನಾವು ಸ್ಪಷ್ಟಪಡಿಸಬಹುದಾಗಿದೆ. ಮೂರನೆಯದಾಗಿ ಡೆಮೋಕ್ರೆಟಿಕ್ ಕಂಟ್ರೋಲ್. ದ ಸೋಷಲಿಸ್ಟ್ ವ್ಯಾಲ್ಯೂ ಆಫ್ ಡೆಮೋಕ್ರೆಟಿಕ್ ಕಂಟ್ರೋಲ್ means that all people have a right to participate in any decision that impact them. It also extends to decisions about the production of goods and services. ಅಂದರೆ ಎಲ್ಲ ವಿಚಾರದಲ್ಲೂ ಕೂಡ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಅಂತರವನ್ನು ತೊಡೆದು ಹಾಕ್ತಕ್ಕಂಥ ಒಂದು ಉದ್ದೇಶವನ್ನು ಈ ಸಮಾಜವಾದ ಹೊಂದಿರೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ನಾಲ್ಕನೆಯದಾಗಿ ಸಮಾಜವಾದದ ಮೌಲ್ಯಗಳನ್ನು ನಾವು ನೋಡೋದಾದರೆ ಫ್ರೀ ಆಕ್ಸೆಸ್ ಟು ಗೂಡ್ಸ್
Individual would not need to pay for access to goods and service under socialism. Work is done on a voluntary basis and produce products for the immediate needs for people. ಅಂದರೆ ಯಾವುದು ಮೂಲಭೂತವಾಗಿ ಅವಶ್ಯಕವಾಗಿದೆ ಪ್ರಜೆಗಳಿಗೆ ಅಥವಾ ಜನರಿಗೆ ಅಥವಾ ವ್ಯಕ್ತಿಗಳಿಗೆ ಅದನ್ನು ಸಮಾನಾಂತರವಾಗಿ ಉತ್ಪಾದನಾ ಸಾಧನಗಳನ್ನು ಅದರಿಂದ ಉತ್ಪಾದನೆಯಲ್ಲಿ ಬಂದಿರತಕ್ಕಂಥ ಅಂಶಗಳನ್ನು ಸಮಾನವಾಗಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಈ ಸಮಾಜವಾದ ಹೊಂದಿರೋದನ್ನು ನಾವಿಲ್ಲಿ ಕಾಣಬಹುದು. ಐದನೆಯದಾಗಿ ಈ ಸಮಾಜವಾದದ ಮೌಲ್ಯಗಳನ್ನು ನಾವು ನೋಡೋದಾದರೆ, ದ ಪ್ರೆಸೆನ್ಸ್ ಆಫ್ ಯೂನಿವರ್ಸಲ್ ಹೆಲ್ತ್ ಕೇರ್ ಕ್ಯಾನ್ ಇಂಪ್ರೂವ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್. ವೆನ್ ದೇರ್ ಈಸ್ ಫ್ರೀ ಹೆಲ್ತ್ ಕೇರ್ available to people at the point of use, then everyone can receive the basic care they need to maintain their health. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸಿಕೊಡ್ತಕ್ಕಂಥ ಒಂದು ಅಂಶವನ್ನು ಈ ಸಮಾಜವಾದ ಹೊಂದಿರೋದನ್ನು ನಾವಿಲ್ಲಿ ಕಾಣಬಹುದು. ಅಂದರೆ ಸಮುದಾಯದತ್ತ ಒಂದು ಆರೋಗ್ಯವನ್ನು, ಸಮುದಾಯದತ್ತ ಅವರ ಒಂದು ಮಾನಸಿಕ ಬೆಳವಣಿಗೆಯನ್ನು, ದೈಹಿಕ ಬೆಳವಣಿಗೆಯನ್ನು ಮಾಡೋದಕ್ಕೆ ಒಂದು ಸಂಪೂರ್ಣವಾದಂತಹ ಒಂದು ಸಹಕಾರವನ್ನು ಈ ಸಮಾಜವಾದ ಹೊಂದಿದೆ ಅಂತ ಹೇಳಿ ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಆರನೆಯದಾಗಿ ನಾವು ಈ ಸಮಾಜವಾದದ ಮೌಲ್ಯಗಳನ್ನು ನಾವು ನೋಡೋದಾದರೆ, ದ ಗೋಲ್ ಆಫ್ ದ ಸೊಸೈಟಿ ಈಸ್ ಟು ಪ್ರಮೋಟ್ ದ ಕಾಮನ್ ಗುಡ್. ಸೋಷಲಿಸಮ್ ಸೇಸ್ ದಟ್ ವರ್ಕಿಂಗ್ ಫಾರ್ ದ ಕಾಮನ್ ಗುಡ್ ಈಸ್ ಎ ಬೆಟರ್ ಆಪ್ಷನ್. ದಿಸ್ ಅಡ್ವಾಂಟೇಜ್ make it possible to create higher levels of social, because the general welfare of everyone is the priority. Seventh one, each person still has an opportunity to their goals. ಅಂದರೆ ಕ್ಯಾಪಿಟಲಿಸ್ಟ್ ಎಕಾನಮಿ, ಓನ್ಲಿ ದ ಪೀಪಲ್ ವಿತ್ ಮೀನ್ಸ್ ಆ್ಯಂಡ್ ಆಪರ್ಚುನಿಟಿ ಕ್ಯಾನ್ ಸೀಕ್ ಆಪ್ಷನ್ಸ್ ಲೈಕ್ ರೆಗ್ಯುಲರ್ ಹೆಲ್ತ್ ಕೇರ್ ಆ್ಯಂಡ್ ಅಡ್ವಾನ್ಸ್ಡ್ ಎಜುಕೇಷನ್. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಮಾನಾಂತರವಾದಂಥ ಒಂದು ಅವಕಾಶಗಳನ್ನು ನೀಡ್ತಕ್ಕಂಥ ಒಂದು ಮೌಲ್ಯಗಳನ್ನು ಈ ಸಮಾಜವಾದ ಹೊಂದಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸೋಷಲಿಸಮ್ ಟು ಮೇಕ್ ವ್ಯಾಲ್ಯೂ ಜಡ್ಜ್ಮೆಂಟ್. ಈ ಎಂಟನೇದಾಗಿ ಈ ಸಮಾಜವಾದದ ಮೌಲ್ಯಗಳನ್ನು ನಾವು ಗುರುತಿಸೋದಾದರೆ, ಸೋಷಲಿಸಮ್ ಟು ಮೇಕ್ ವ್ಯಾಲ್ಯೂ ಜಡ್ಜ್ಮೆಂಟ್. ಪ್ರಾಡಕ್ಟ್ಸ್ ಆರ್ ಆಫರ್ಡ್ ಇನ್ ಎ ಸೊಸೈಟಿ ಬೇಸ್ಡ್ ಆನ್ ಸೋಷಲಿಸಮ್, ಬೇಸ್ಡ್ ಆನ್ ದ ಅವೈಲಬಲ್ ವ್ಯಾಲ್ಯೂ ಜಡ್ಜ್ಮೆಂಟ್ ಆಫ್ ಸೀಕಿಂಗ್ ಪ್ರಾಫಿಟ್ ಮೇಕಿಂಗ್ ಡಿಸಿಷನ್ ಓನ್ಲಿ. ಅಂದರೆ ಒಂದು ತುಂಬ ಮಹತ್ವಪೂರ್ಣವಾದಂಥ ಒಂದು ಆಶಾಭಾವನೆಯನ್ನು, ಮಹತ್ವಪೂರ್ಣವಾದಂತಹ ಅಂಶಗಳನ್ನು ಈ ಸಮಾಜ ಹೊಂದಿರೋದನ್ನು ನಾವಿಲ್ಲಿ ಕಾಣ್ಬೋದು. ಅಂದರೆ ಈ ಮೌಲ್ಯಗಳನ್ನು ನಾವು ನೋಡಿದಾಗ ಸಮಾಜವಾದ ಒಂದು ಸಾಮೂಹಿಕ ಒಡೆತನವನ್ನು, ಸಮಾನತೆಯನ್ನು, ಒಂದು ಪ್ರಜಾಸತ್ತಾತ್ಮಕ ಒಂದು ನಿಯಂತ್ರಣವನ್ನು, ಒಂದು ಉತ್ಪಾದನಾ ಸಾಧನಗಳ ಮೇಲೆ ಸಾಮೂಹಿಕ ಒಡೆತನವನ್ನು, ಸಮಾನತೆಯನ್ನು ಹೊಂದಿದೆ. ಅಂದರೆ ಇಲ್ಲಿ ಬಡವ ಶ್ರೀಮಂತ ಅಂತಕ್ಕಂಥ ಒಂದು ಭೇದ ಭಾವವಿಲ್ಲದೆ ಎಲ್ಲರಿಗೂ ಕೂಡ ಸಮಾನತೆ ಆಧಾರಿತವಾದಂತಹ ಒಂದು ಜೀವನವನ್ನು ನಿರ್ಮಾಣವನ್ನು ಮಾಡ್ಕೊಳ್ತಕ್ಕಂಥ ಒಂದು ಆಶಾಭಾವನೆಯನ್ನು ಈ ಸಮಾಜವಾದ ಹೊಂದಿರೋದನ್ನು ನಾವಿಲ್ಲಿ ಗುರುತಿಸ್ಬಹುದು. ಅಂದರೆ ಅವನು ಉಳ್ಳವನು, ಇವನು ಬಡವ, ಇವನು ಶ್ರೀಮಂತ ಅಂತಕ್ಕಂಥ ಒಂದು ಭೇದ ಭಾವವನ್ನು ನಾವು ಸಂಪೂರ್ಣವಾಗಿ ಅಳಿಸಿ ಹಾಕಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಈ ಸಮಾಜವಾದ ಹೊಂದಿರೋದನ್ನು ನಾವಿಲ್ಲಿ ನಾವು ಕಾಣ್ಬೋದು. ಅಂದರೆ ಸಮಾಜದ ಮೂಲಕ ಉತ್ಪಾದನಾ ಸಾಧನಗಳು ಹಂಚಿಕೆ ಆಗಬೇಕು, ರಾಜ್ಯದ ಮೂಲಕ ಉತ್ಪಾದನಾ ಸಾಧನಗಳು ಹಂಚಿಕೆ ಆಗಬೇಕು. ಯಾವುದೇ ಉತ್ಪಾದನಾ ಸಾಧನಗಳು ಯಾವುದೇ ಒಬ್ಬ ಬಂಡವಾಳಗಾರನ ನಿಯಂತ್ರಣದಲ್ಲಿರಬಾರ್ದು, ಅದು ಸರ್ಕಾರ ಅಥವಾ ರಾಜ್ಯ ಅಥವಾ ಸಮಾಜದ ನಿಯಂತ್ರಣದಲ್ಲಿರಬೇಕು ಅಂತಕ್ಕಂಥ ಒಂದು ಅಂಶವನ್ನು ಈ ಸಮಾಜವಾದ ಹೊಂದಿದೆ ಅಂತಕ್ಕಂಥ ಒಂದು ಅಂಶವನ್ನು ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಮುಂದಿನದಾಗಿ ನಾವು ಈ ಸಮಾಜವಾದದ ಮೌಲ್ಯಗಳನ್ನು ನೋಡಿದ ನಂತರ ಸಮಾಜವಾದದ ಮಿತಿಗಳು ನಾವು ನೋಡೋದಾದರೆ, ಯಾವುದೇ ಸಿದ್ಧಾಂತವನ್ನು ನಾವು ತೆಗೆದುಕೊಂಡಾಗ ಎಷ್ಟು ಮೌಲ್ಯಯುತವಾಗಿದೆಯೋ ಅಷ್ಟೇ ನಿಯಂತ್ರಣಗಳನ್ನು ನಾವು ನಮ್ಮ ರಾಜ್ಯಶಾಸ್ತ್ರದಲ್ಲಿ ಅನೇಕ ಸಿದ್ಧಾಂತಗಳಲ್ಲಿ ನಾವು ಉಲ್ಲೇಖವನ್ನು ಮಾಡಬಹುದು. ಅದೇ ರೀತಿ ಈ ಸಮಾಜವಾದದ ಮೌಲ್ಯಗಳನ್ನು ನೋಡಿದ ನಂತರ ಅದರ ಮಿತಿಗಳನ್ನು ನಾವು ಗುರುತಿಸೋದಾದರೆ, ಮೊದಲನೆಯದಾಗಿ ಇಟ್ ಕಿಲ್ಸ್ ಇಂಡಿವಿಜುವಲ್ ಇಂಟಿಯೇಟಿವ್. ಈಚ್ ಇಂಡಿವಿಜುವಲ್ ವರ್ಕ್ಸ್ ಮೋರ್ ಆ್ಯಂಡ್ ಮೋರ್ ಫಾರ್ ಪ್ರೈವೇಟ್ ಪ್ರಾಪರ್ಟಿ. In socialism, private property cannot be utilized for investment in the market to earn profit. Therefore, individual initiative to produce more will be killed under social control. Under socialism, functions of the state
would be so much that it would not be possible for it to discharge them. Well, according to socialism, the state should not only take up protective functions like maintenance of land order, justice and protections against foreign aggression, but it should also increase the production. For the purpose, it should take up the socialization of the means of production. It will be very difficult for the state to perform functions. Socialism will fall in practice. Criticize are of the view that socialism will fail in practice. Socialism wants to establish peace and economic and to remove economic disparity and social ills. But in practice that is very difficult to occupy. ಅಂದರೆ ಈ ಸಮಾಜವಾದದ ವಿಚಾರಗಳನ್ನು ನಾವು ಪ್ರಸ್ತುತವಾಗಿ ಅದನ್ನು ಆಚರಣೆಯಲ್ಲಿ ತರೋದಕ್ಕೆ ಬಹಳ ಕಷ್ಟಕರವಾದಂತಹ ಒಂದು ವಿಚಾರ ಅಂತೇಳಿ ಅದರ ನಿಯಂತ್ರಣದಲ್ಲಿ ನಾವಿಲ್ಲಿ ಸಾಧಿಸ್ಬೋದು. ಯಾಕಂದರೆ ಉತ್ಪಾದನಾ ಸಾಧನಗಳು ಸಮಾನವಾಗಿ ಹಂಚಿಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿನ ದೋಷಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಉತ್ಪಾದನಾ ಸಾಧನಗಳು ರಾಜ್ಯದ ನಿಯಂತ್ರಣದಲ್ಲಿರೋದ್ರಿಂದ ಅಲ್ಲಿಯೂ ಕೂಡ ನಾವು ಸಮಸ್ಯೆಗಳನ್ನು ನಾವು ಕಾಣಬಹುದು ಅಂತಕ್ಕಂಥ ಒಂದು ಅಂಶವನ್ನು ಈ ಸಮಾಜವಾದದ ಮಿತಿಗಳಲ್ಲಿ ನಾವು ಗುರುತಿಸಬಹುದು. ಸೋಷಿಯಲಿಸಮ್ ಡಿವೈಡ್ ಸೊಸೈಟಿ ಇನ್ 2 ಕ್ಲಾಸಸ್. ಅಂದರೆ ಈ ಸಮಾಜವನ್ನು 2 ವರ್ಗಗಳಾಗಿ ವಿಂಗಡಣೆಯನ್ನು ಮಾಡುತ್ತೆ. ಸೋಷಿಯಲಿಸಮ್ ಡಿವೈಡ್ಸ್ ದ ಸೊಸೈಟಿ ಇನ್ 2 ಕ್ಲಾಸಸ್, ಕ್ಯಾಪಿಟಲಿಸ್ಟ್ ಆ್ಯಂಡ್ ವರ್ಕರ್ಸ್. ಅಂದರೆ ಈ ಸಮಾಜವನ್ನು 2 ವರ್ಗಗಳಾಗಿ ವಿಂಗಡಣೆಯನ್ನು ಮಾಡುತ್ತೆ. ಒಂದು ಬಂಡವಾಳಗಾರ, ಇನ್ನೊಂದು ಕಾರ್ಮಿಕರು ಅಂತಕ್ಕಂಥ ಒಂದು ಅಂಶವನ್ನು ಅದರ ಮಿತಿಗಳಲ್ಲಿ ನಾವು ಹೇಳ್ಬಹುದು. ದೇರ್ ಇಂಟ್ರೆಸ್ಟ್ ಆರ್ ಕಾನ್ಫ್ಲಿಕ್ಟಿಂಗ್ ಆ್ಯಂಡ್ ದೇರ್ ಕ್ಯಾನ್ ಬಿ ನೋ ಯೂನಿಟಿ ಬಿಟ್ವೀನ್ ದೇಮ್. ದಿಸ್ ಬ್ರಿಂಗ್ ಅಬೌಟ್ ಕಾನ್ಫ್ಲಿಕ್ಟ್ ಆ್ಯಂಡ್ ಕ್ಲಾಶಸ್ ಇನ್ ಎ ಸೊಸೈಟಿ. ಅಂದರೆ ಸಮಾಜದಲ್ಲಿ ಈ ರೀತಿ ವರ್ಗಗಳು ಸೃಷ್ಟಿಯಾಗೋದ್ರಿಂದ ಅನೇಕ ಸಮಸ್ಯೆಗಳನ್ನು ನಾವು ಕಾಣಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಮಾಜವಾದದ ಮಿತಿಗಳಲ್ಲಿ ನಾವು ಸ್ಪಷ್ಟಪಡಿಸಬಹುದಾಗಿದೆ. ಇಟ್ ಕಿಲ್ ಇಂಡಿವಿಜುವಲ್ ಫ್ರೀಡಮ್. ಸೋಷಿಯಲಿಸಮ್ ಗಿವ್ಸ್ ಮೆನಿ ಪವರ್ಸ್ ಟು ದ ಸ್ಟೇಟ್ ಆ್ಯಂಡ್ ಇಟ್ ಇಂಟರ್ಫೇಸ್ ಇನ್ ಎವರಿ ಸ್ಪೇರ್ ಆಫ್ ದ ಇಂಡಿವಿಜುವಲ್ ಆಕ್ಟಿವಿಟಿ. ದಿಸ್ ಮಾರ್ಕ್ಸ್ ಇಂಡಿವಿಜುವಲ್ ಫ್ರೀಡಮ್. ಅಂದರೆ ಈ ಸಮಾಜವಾದ ಒಂದು ಮಿತಿಗಳನ್ನು ನಾವು ನೋಡೋದಾದರೆ ಕೆಲವೊಂದು ವಿಚಾರಕರು ಹೇಳ್ತಾರೆ, ಚಿಂತಕರು ಹೇಳ್ತಾರೆ, ಇದು ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಹರಣ ಮಾಡುತ್ತೆ, ಸ್ವತಂತ್ರವನ್ನು ನಿಯಂತ್ರಣವನ್ನು ಮಾಡುತ್ತೆ. ಮುಕ್ತವಾಗಿ ತಮ್ಮ ಒಂದು ವಿಚಾರಗಳನ್ನು ಸ್ಪಷ್ಟಪಡಿಸ್ತಕ್ಕಂಥ, ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಕ್ಕಂಥ ಅವಕಾಶ ಈ ಸಮಾಜವಾದಿ ರಾಜ್ಯಗಳಲ್ಲಿ ಇಲ್ಲ, ಈ ಸಿದ್ಧಾಂತದಲ್ಲಿ ಇಲ್ಲ ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ರಾಜ್ಯದ ಅಧಿಕಾರ ವಿಸ್ತಾರ ಆದಂತೆಲ್ಲ ಏನಾಗುತ್ತೆ, ವ್ಯಕ್ತಿಯ ಸ್ವಾತಂತ್ರ್ಯದ ಮೇಲೆ ಮಿತಿಯನ್ನು ಏರೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅಂದರೆ ಇಲ್ಲಿ ಈ ಸಮಾಜವಾದಿ ಸಿದ್ಧಾಂತದಲ್ಲಿ ವ್ಯಕ್ತಿಯನ್ನು ಕೇವಲ ಯಂತ್ರದ ಹಾಗೆ ಚಿತ್ರಣವನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ವ್ಯಕ್ತಿಗೆ ಯಾವುದೇ ಆತನ ಒಂದು ಕ್ರಿಯಾಶೀಲತೆಯನ್ನು ನಾವು ಈ ಒಂದು ಸಮಾಜವಾದದಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಒಂದು ಅಂಶವನ್ನು ಈ ಸಮಾಜವಾದದ ಮಿತಿಗಳಲ್ಲಿ ನಾವು ಕಾಣಬಹುದು. ಆದರೂ ಕೂಡ ಈ ಸಮಾಜವಾದದ ಮೌಲ್ಯಗಳನ್ನು, ಗುಣಗಳನ್ನು, ಅಂಶಗಳನ್ನು ನಾವು ನೋಡಿದ್ವು. ಅದೇ ರೀತಿ ಅದರ ಮಿತಿಗಳನ್ನು ನಾವು ನೋಡಿದಾಗ ಸಮಾಜವಾದ ಬೇಸಿಕಲಿ ಒಂದು ಸಮಾನತೆಯನ್ನು ಪ್ರತಿಪಾದನೆಯನ್ನು ಮಾಡುತ್ತೆ. ಅದರಲ್ಲೂ ಮೂಲಭೂತ ಅವಶ್ಯಕತೆಗಳು ಸಮಾನತೆಯ ಆಧಾರದ ಮೇಲೆ ಒಬ್ಬ ಕನಿಷ್ಠ ಬಡವನಿಗೂ ಕೂಡ ತಲುಪಿಸಬೇಕು ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಸಮಾಜವಾದ ಅಂದ ತಕ್ಷಣ ನಾನು ಪ್ರಾರಂಭದಲ್ಲಿ ಹೇಳ್ತಾ ಹೋದೆ, CM ಜೋಡ್ ಅವರು ಹೇಳ್ತಾರೆ, ಸಮಾಜವಾದ ಒಂದು ರೀತಿಯ ಟೋಪಿ ಇದ್ದಂತೆ, ಅದನ್ನು ಎಲ್ಲರೂ ಕೂಡ ಅದನ್ನು ತಮ್ಮ ತಲೆಗೆ ಟೋಪಿಯಾಗಿ ಉಪಯೋಗಿಸುವುದರಿಂದ ತನ್ನ ರೂಪ ಮತ್ತು ಆಕಾರವನ್ನು ಕಳೆದುಕೊಂಡಿದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಈ ಸಂದರ್ಭದಲ್ಲಿ ನಾವು ಉಲ್ಲೇಖವನ್ನು ಮಾಡ್ಬೋದು. ಅಂದರೆ ಪ್ರತಿಯೊಬ್ಬರೂ ಕೂಡ ಸಮಾಜವಾದಿಯಾಗಿ ಅನೇಕ ಸಿದ್ಧಾಂತಗಳನ್ನು ನೀಡಿರೋದನ್ನು ನಾವು ರಾಜಕೀಯ ಸಿದ್ಧಾಂತಗಳಲ್ಲಿ ನಾವು ಗಮನಿಸ್ಬೋದು. ಒಟ್ಟಾರೆಯಾಗಿ ಈ ಸಮಾಜವಾದ ಅಂದ ತಕ್ಷಣ ಆ ಹೆಸರೇ ಹೇಳುವಂತೆ ಸಮಾನತೆಗೆ ಜೊತೆಗೆ ಸಾಮೂಹಿಕ ಒಡೆತನ, ಉತ್ಪಾದನಾ ಸಾಧನಗಳ ಮೇಲೆ ರಾಜ್ಯದ ನಿಯಂತ್ರಣವನ್ನು ಬಹಳ ಮುಖ್ಯವಾಗಿ ಪ್ರತಿಪಾದನೆಯನ್ನು ಮಾಡುತ್ತೆ. ಅಂದರೆ ಯಾವುದೇ ಸಿದ್ಧಾಂತಗಳನ್ನು ನಾವು ನೋಡಿದಾಗ ಅದರಲ್ಲಿ ಗುಣಗಳು ಇರುತ್ತೆ, ಅವಗುಣಗಳು ಇರುತ್ತೆ ಅಂತಕ್ಕಂಥ ಒಂದು ಅಂಶವನ್ನು ನಾವು ಉಲ್ಲೇಖವನ್ನು ಮಾಡಿ ಇಲ್ಲಿಗೆ ನಾವು ಈ ಕ್ಲಾಸನ್ನು ಮುಗಿಸ್ಬೋದು. ಥ್ಯಾಂಕ್ ಯು.